ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ರಾಜಕೀಯ ಪಕ್ಷಗಳು ಮತದಾರರಿಗೆ ಆಮಿಷ ಒಡ್ಡೋಕೆ ನಾನಾ ಕಸರತ್ತನ್ನ ನಡೆಸ್ತವೆ. ಇದರಲ್ಲಿ ಪ್ರಮುಖ ಅಸ್ತ್ರ ಅಂದ್ರೆ ಮನೆ ಮನೆಗೆ ಕುಕ್ಕರ್ ಹಂಚೋದು. ಈ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ನಡೆಸಿದ್ದು ಕುಕ್ಕರ್ ತಯಾರಿಕಾ ಕಂಪನಿಯವರೇ ಹಲವು ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಸಮೀಪಿಸಿದ ದಿನದಿಂದಲೇ ಹಲವೆಡೆ ಕುಕ್ಕರ್ ಹಂಚಿಕೆಯಾಗಿರುವ ಆರೋಪಗಳು ಕೇಳಿಬಂದಿತ್ತು. ತುಮಕೂರಿನ ಹುಲಿಯೂರು ದುರ್ಗದಲ್ಲಿ ಈ ಸಂಬಂಧ ಒಂದು ಪ್ರಕರಣವೇ ದಾಖಲಾಗಿತ್ತು. ಹಾಗಿದ್ರೆ ರಾಜಕೀಯ ಪಕ್ಷಗಳಿಗೆ ಕುಕ್ಕರ್ ತಯಾರಿಸಿ ಕೊಡೋದು ಯಾರು? ತಯಾರಾದ ಕುಕ್ಕರ್ ಹೇಗೆ ಸಾಗಾಟವಾಗುತ್ತೆ? ಹೀಗೆಲ್ಲ ಪ್ರಶ್ನೆಗಳೊಂದಿಗೆ ರಿಪಬ್ಲಿಕ್ ಕನ್ನಡ ತನಿಖೆಗೆ ಇಳಿದಿತ್ತು. ಕುಕ್ಕರ್ ಮತ್ತಿತರ ಗೃಹೋಪಯೋಗಿ ವಸ್ತುಗಳನ್ನ ತಯಾರು ಮಾಡುವ ಫ್ಯಾಕ್ಟರಿಗೆ ತೆರಳಿತ್ತು. ಅಲ್ಲಿದ್ದ ಸೇಲ್ಸ್ ಮ್ಯಾನೇಜರ್ಗಳ ಬಳಿ ನಮಗೂ ಕುಕ್ಕರ್ ಬೇಕಾಗಿದೆ ಎಂದು ಹೇಳಿ ಮಾತಿಗಿಳಿದಾಗ ಹಲವಾರು ವಿಚಾರಗಳು ಅವರ ಬಾಯಿಂದಲೇ ಬಹಿರಂಗವಾಗಿದೆ. ಏನು ಸೈಜ್ ಬೇಕು ಏನು ಬೇಕು ಟೂ ಲೀಟರ್ಗೂ 3 ಲೀಟರ್ಗೂ ದೊಡ್ಡ ಡಿಫ್ರೆನ್ಸ್ ಇರಲ್ಲ. ವೆರಿ ಮಿನಿಮಲ್. ಯಾಕಂದ್ರೆ ಪ್ರಾಸೆಸ್ ಎಲ್ಲ ಸೇಮ್ ಇರುತ್ತೆ. ಅಷ್ಟ ಹೈಟ್ ಸ್ವಲ್ಪ ಕಮ್ಮಿ ಅಷ್ಟೇ ಡಿಫ್ರೆನ್ಸ್. 2 ಲೀಟರ್ ಯಾರು ಕೊಡೋದಿಲ್ಲ ಸರ್. 3 ಕೊಡ್ತಾರೆ, 5 ಕೊಡ್ತಾರೆ. ಬಟ್ ಈ ಬೀಮ್ ಮಾತ್ರ ಬಿಲ್ಲೆ ಮಾಡ್ತೀವಿ. मेनली कंपनी को सर दिल्ली होगा आरटीजीसी करना ಎಲೆಕ್ಷನ್ಗೆ ಹಂಚೋಕೆ ಎಲ್ಲರೂ 3 ಅಥವಾ 5 ಲೀಟರ್ನ ಕುಕ್ಕರ್ ಕೊಡ್ತಾರೆ ಅಂತ ಸೇಲ್ಸ್ ಮ್ಯಾನೇಜರ್ಗಳೇ ಸಲಹೆ ನೀಡಿದ್ರು. ಸಾಗಾಟದ ಬಗ್ಗೆಯೂ ತಮ್ಮದೇ ಸ್ಟೈಲ್ನಲ್ಲಿ ಸಾಗಾಟ ಮಾಡೋದಾಗಿ ಭರವಸೆ ನೀಡಿದ್ರು. ನಮ್ಮದು ಡೈರೆಕ್ಟ್ ಬಿಲ್ ಮಾಡ್ತೀವಿ. ಆ ಬಿಲ್ಗೆ ಅಗೇನ್ಸ್ಟ್ ಇರುತ್ತೆ ಆಪ್ಷನ್ ಬಿಲ್ ಮಾಡಿ हमारा ऑडिट होता है. वो मालूम है इलेक्शन का नाम इसके लिए किसी और के ऊपर बिल करवा देंगे. कैसे कुछ कर रहा है तो कोई इशू नहीं. हम उसका नाम बिल करेंगे, वो डिलीवरी दे देंगे. कोई करने को रेडी है तो कोई इशू नहीं. इससे भी करा कोई इशू नहीं. ಕುಕ್ಕರ್ ತಯಾರು ಮಾಡೋದು ಅಪರಾಧವೇನಲ್ಲ. ಆದ್ರೆ ಚುನಾವಣಾ ಸಂದರ್ಭದಲ್ಲಿ ತಯಾರು ಮಾಡಿ ಕೋಡ್ ಆಫ್ ಕಂಡಕ್ಟ್ ಇದ್ರೂ ಸಾಗಾಟ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಹಾಗಿದ್ರೆ ಈ ಚೆಕ್ ಪೋಸ್ಟ್ಗಳೆಲ್ಲ ನಾಮಕಾವಸ್ಥೆಗೆ ಇರೋದಾ ಅನ್ನೋ ಡೌಟ್ ಶುರುವಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್,
ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.